ಮರಿ ಕುಟುಂಬ ಮರಿ ಮರಿ ಸಾಮ್ರಾಜ್ಯ ಓಟೂರು ಅಂತ ಇದು ಊರು ಸರ್. ನನ್ನ ಹೆಸರು ಹಿರಿಯಪ್ಪ ಅಂತ. ನಮ್ಮ ತಂದೆಯರು 60 ವರ್ಷ 70 ವರ್ಷದಿಂದ ಮಾಡ್ತಾಯಿದ್ರು. ನಮ್ಮ ತಂದೆಯರು ಮಾಡಿದ್ದೆ ಗೊತ್ತಿಲ್ಲ ಸರ್ ಅದು ಜಮೀನು. ಈಗ ಸೊರಬ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಎಲ್ಲ ಇಷ್ಟೆಲ್ಲ ಮಾಡ್ತಾಯಿದ್ದೇನೆ ಸರ್. ಈಗ ಮಾಡಿದರು ಇವರು ಎಲ್ಲ ಜೌಜನ್ಯ ಮಾಡಿ ಕಂದ್ಲಿ ಕೊಡ್ಲಿ ಎಲ್ಲ ತಗೊಂಡು ಹೊಡಿಯಾಕೂ ಬರ್ತಾರೆ ಸರ್. ಹೊಡೆದಾರೆ ಅವರೇ ಕೈ ಕಟ್ಕೊಂಡು ಅವರೇ ಸರ್ ಹಾಫ್ ಮಾಡ್ರಿ ಕೇಸ್ ನಮ್ಮ ಮೇಲೆ ಮಾಡಿದರು 3 ವರ್ಷ. ಆದರೂ ಆದರೂ ಒಟ್ಟಾಸ್ ಕೊಡೋಂಗಿಲ್ಲ. ಸ್ಟೇಷನ್ಗೆ ಹೋದ್ರು ಏನಂತ ಎನ್ಕ್ವೈರಿ ಮಾಡೋಂಗಿಲ್ಲ. ಅವ್ರನ್ನ ಕರೆಸಿ ಸಿವಿಲ್ಲಪ್ಪ ಅಂತಾರೆ. ಅದು ಹಕ್ತವ ಅಂತಾರೆ ಎಲ್ಲ ಹೇಳ್ತಾರೆ ಸರ್. ಅದು ಏನು ಕತೆ ಕ್ರಮ ಮುಂದೆ ಕಾನೂನ ಕ್ರಮ ಕೊಡಬೇಕು. ಎ.ಸಿ.ಯಲ್ಲಿ ಆರ್ಡ್ ಆಗಿದೆ. ಮತ್ತು 2 ಎಕರೆ ಮಂಜೂರಿ ಐತೆ ಸರ್ ನಮ್ಮ ತಂದೆ ಹೆಸರಿಗೆ. ಮತ್ತು 3-4 ಎಕರೆ ಮಂಜೂರೈತಿಗೆ ಆರ್ಡ್ ಆಗಿದೆ ಸರ್ ಎ.ಸಿಯಿಂದ. ಸರ್ವೇಕ್ಕೂ ಬಂದಿದೆ ಸರ್. ಸರ್ವೆ ಆಫೀಸ್ನಲ್ಲಿ ನೋಟಿಸ್ ಕೊಡಿ ಅಂದರೆ ನಾಳೆ ನಾಡ್ದು ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಸರ್. ಅವೆಲ್ಲ ಘಟನೆ ನಡೀತಾವೆ ಸರ್. ಇವ್ರು ರಾತ್ರಿ ನಾವು ಹುಲ್ಲಿಗೆ ಹೋಗಂಗಿಲ್ಲ, ಸಪ್ಪಿ ಬರೋಂಗಿಲ್ಲ. ಬೆಳಗ್ಗೆ ಎಲ್ಲ ನಿಂತ್ಕೊಂಡು ರಾತ್ರಿ ಗುಂಪು ಕಟ್ಕೊಂಡು ಹೊಡಿಯಾಕೆ ನೋಡ್ತಾರೆ ಸರ್. ಎಷ್ಟೊತ್ತು ನಮ್ಮ ತಾಯಿ ಹುಲ್ಲಿಗೆ ಹಿಂಬಾಲ ಬಂದಾಗ ಬರಲೇಬೇಕು. ಎಲ್ಲ ಹೀಗೆಲ್ಲ ಮಾಡಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ನೋಡಿ. ಅವ್ರ ಹೆಸರು ಲಕ್ಷ್ಮಣ ಅಂತ, ರಮೇಶ್ ಅಂತ, ಮತ್ತು ಇವ ಹುಚ್ಚರಾಯ ಗುಡಿವಿ ಅವರೆಲ್ಲ ಈಗ ಇವತ್ತು ಬಂದಿಲ್ಲ ನಿಲ್ಬೇಡ. ಮತ್ತು ಇವ ಮಂಡ್ಯಕ್ಕೆ ಹನುಮಂತ ಅಂತ, ಶ್ರೀಧರ ಭಂಡಾರಿ ಮುಂದೆ ನೋಡ್ಕೊಂಡು ಎಲ್ಲರೂ ಸೇರಿ ದೌರ್ಜನ್ಯ ಮಾಡ್ತಾರೆ ಸರ್. ಫಸ್ಟು 14 ಜನ ಹೊಡೆದಿದ್ರು ನನ್ನೆಲ್ಲ ಸೇರಿ. ಇವತ್ತು ಕೂಡ ಹೂಡ್ತಾ ಇದ್ದಾರೆ. ಬೆಳಗ್ಗೆ ಹೂಡಿದ್ರು ಸರ್. ಇಲ್ಲಿ ಬಂದದ್ದು ನಾನು ಬಂದರೆ ಹೊಡಿಯಾಕೆ ಬರೋಕ್ಕೆ ಬಂದರು. ಅದಕ್ಕೆ ಆಫೀಸ್ದಾರ ಹತ್ರನೂ ಹೋಗಿ ನಾನು ಎಲ್ಲ ನೀವೇ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಏನು ಕರೆಸಿಲ್ಲ, ಏನು ವಿಚಾರ ಅನ್ನಂತಲೂ ಕೇಳಿಲ್ಲ ಸರ್. ನೋಡೋಣ ಹೋಗಪ್ಪ ಅಂತ ಅಂದರು. ಫೋನ್ ನಂಬರ್ ತಗೋಬೇಡಪ್ಪ ಅಂದರು. ಅಪರಾಧಿ ಫೋನ್ ನಂಬರ್ ಎಲ್ಲಿ ಸಿಗ್ತಾವೆ ನಮಗೆ ಸರ್? ಒಬ್ಬ ನಂಬರ್ನೆಲ್ಲ ಕೊಟ್ಟಾಗ್ಯದ ಈ ಥರ ಮಾಡಿದರು. ಹಾಕಿದ್ರು ಸರ್. ಬಗೂರ್ಕುಂಬ ಅರ್ಜಿ ಹಾಕಿ ಎಷ್ಟು ಪೇಟ್ ಕೊಡ್ತಾರೆ ಸರ್ ಎಲ್ಲ ಅವರಿಗೆ. ಬಗೂರ್ಕುಂಬ ಶಾಂಕ್ಷನ್ ಮಾಡ್ಕೊಂಡು ಅವರಪ್ಪ ಮಾರಿದ್ದಾನೆ. ಅದೇನಾರ ಕಾನೂನು ಇದೆಯಾ ನಿಮ್ಮ ಹತ್ರ ನೋಡೋಣ ಹೇಳಿ. ಈಗ ಎಷ್ಟು ಒಂದು ಮನುಷ್ಯಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಿ ಸರ್. ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲಲ್ಲ. ಹಾಂ, ತಾಲೂಕು ಆಫೀಸಲ್ಲಿ ಅವ್ರ ವಜಾ ಮಾಡಿದಾನಪ್ಪ. ಅವ್ರದ್ದು ಏನಿಲ್ಲ ಅರ್ಜಿ ವಜಾ ಮಾಡ್ತೇನೆ ಅಂತಲೇ ಎಲ್ಲ ಹೇಳಿದ್ದಾರೆ ಸರ್ ಆಫೀಸ್ದಾರು. ಇವ್ರು ದೌರ್ಜನ್ಯ ಮಾಡ್ಕೊಂಡು ಎಲ್ಲ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ದುಡ್ಡು ಎಲ್ಲ ಹಾಕಿ ನಮ್ಮನ್ನು ಹೆದರ್ಸೋದು ಬಡ್ಸೋದು ಮಾಡ್ತಾರೆ ಸರ್. ಇವರು ಸೇರ್ಕೊಂಡು ಅದಕ್ಕೆ ಇಷ್ಟೆಲ್ಲ ನ್ಯಾಯ ಕೊಡಿಸ್ಬೇಕು ನಾವೇ ಸರ್. ಮುಂದೆ ಎಲ್ಲ ಕ್ರಮ ಕೊಡ್ಬೇಕು. ಮುಂದೆ ಏನಾಗಬೇಕು ನೋಡಿ ಎಲ್ಲ ಬಂದೋಬಸ್ತ್ ಮಾಡಬೇಕು ಸರ್. ಇದಕ್ಕೆ ನಮಗೆ ಎಷ್ಟಾಗಿದೆ ಅಷ್ಟು ಮಾಡಿಕೊಡಿ. ನಮಗೆ ಜಾಸ್ತಿ ಬೇಡ ಸರ್. ಹಾಂ ಸರಿ ಬರಬೇಕು. ಅಳತೆ ಮಾಡಿಸ್ಕೊಳ್ಳೋಬ ಅಂತ ನಮ್ಮದು ಎಲ್ಲಿಗೆ ಐತೆ ಸರ್ ಅಲ್ಲಿ ಹಾಕಿಕೊಡ್ಲಿ. ಅವ್ರದ್ದು ಎಲ್ಲಿಗೆ ಐತೆ ಅಲ್ಲಿ ಬೇಡ, ನಮಗೆ ಇಷ್ಟಕ್ಕೂ ಬೇಡ. ಹಾಂ, ದಬ್ಬಾಳಿಕೆಯಿಂದ ಮಾಡ್ತಾಯಿದ್ದಾರೆ ಸರ್. ಅವಂದಿದ್ದರೆ ತಬರಲಿ ಸರ್. ಹಾಂ, ಇಷ್ಟು ನಮ್ಮದೇ ಸರ್. ಈಗ ನಿಂದ ಇತ್ತಲ್ಲ ಅಂತ ಹೇಳಿ ಇವರು ಹುಂಬಾಳಿಕೆಯಿಂದ ಮಾಡ್ತಾಯಿದ್ದಾರೆ ಸರ್ ಎಲ್ಲ. ನಾವು 50 ವರ್ಷ ಆಗಿ ಸರ್. ನಮ್ಮ ಮಾವನ ಹೆಸರು ರಂಗಪ್ಪನ ಮಗನ ಹೆಸರು ಶಾಂತಪ್ಪನ ಹೆಂಡ್ತಿ ನಾನು. ನಾವು ಗಂಡ ಹೆಂಡ್ತಿ ಒಲೆ ಮಾಡಿದ್ದು 50 ವರ್ಷ. ನನ್ನ ಹೆಸರು ಕೆರಿಯಮ್ಮ ಸರ್. 50 ವರ್ಷ ಆಗೈತಿ ಹೊಲ ಮಾಡಿ. 50 ವರ್ಷದ್ರಾಗ 8ನೇ ಸರಿ ನಂಬರ್ನಾಗ 2 ಎಕರೆ ಮಂಜೂರಾಗಿದೆ ನಮ್ಮ ಯಜಮಾನ್ರಿಗೆ. ಅದ್ರಾಗ ಉಳಿತಾಯಿದ್ದು ಐತಿ, ಅರ್ಜಿನೇ ಐತಿ. ಅದ್ರಾಗ ದೀಪೇಸು ಬರ್ತೈತಿ. ಬೋರ್ ಗಾಡಿನೂ ಹೊಡಿಯಕ್ಕೆ ಹೋದ್ರೆ ಬೋರ್ ಗಾಡಿಯವ್ರು ಬೆನ್ನು ಐತಿದ್ರು, ಕೈ ಕೊಡ್ತಾರೆ ನನ್ನ ಬೋರ್ ಗಾಡಿ ಹೊಡಿಯಕ್ಕೆ ಬಂದಾಗ. ರಾತ್ರಿ ಬಂದು ಸೈಲೆಂಟ್ ಗಾಡಿ ತಂದು ಹೊಡೆದಾರೆ ಈ ಬೋರ. ನನ್ನ ಮನೆ ಜಾಗ ಇದು ದೀಪೇಸ್ ಬಂದದ್ದು. SIR ಹೇಳಿದರೆ ಎಲ್ಲೈತೆ ಹೋಗಮ್ಮ ನಿಂದು, ನಿನ್ನ ಗಂಡನ ಮನೆದು ಎಲ್ಲೈತೆ ಹೊಲ ಅಂತ ಕೇಳ್ತಾರೆ ಸರ್ ಸ್ಟೇಷನ್ನಾಗೆ. ಈ ಸೊರಬ ತಾಲೂಕಿನಾಗೆ. ಅದು ಭಾರಿ ಕೊಟ್ಟಿವಂದರೆ ಈಗ ಇದೇ ಟೈಮ್ನ ನೋಡ್ರಿ ಸರ್. ವರ್ಷ ಆಯ್ತು, ಹೋದ ವರ್ಷ. ಅದು ಹೌದು ತಹಸೀಲ್ದಾರ್ ಇದು ನಮ್ಮ ಬೇರೆ ಮುಂಜಾಪಕ್ಕಂತ ಕೊಟ್ಟಿದ್ದೀವಿ ಸರ್. ನಮ್ಮೂರೇ ನಮ್ಮ ಮಗನ ಮದುವೆಗೆ ಅಡ ಹಾಕಿದ್ದು ನಾನು. ಅದನ್ನ ಶುಂಠಿ ಹಾಕಿದ್ದ, ಶುಂಠಿನೆಲ್ಲ ಹಾಳು ಮಾಡಿ, ಜಟ್ಟೆಲ್ಲ ಹಾಳು ಮಾಡಿ, ಬೆಂಕಿ 40,000 ರೂಪಾಯಿ ಜಟ್ಟು ಹಾಳು ಮಾಡಿದ್ದಾರೆ. ನಿನ್ನ ಎಲ್ಲೈತೆ ನಿಮ್ಮ ಅಪ್ಪನ ಮನೆ ಜಟ್ಟು ಅಂತ ಬೇರೆಯವ್ರು ಹೇಳ್ತಾರೆ, ಹೊಡಿಯಕ್ಕೆ ಬರ್ತಾರೆ. ನಾವೇನು ಮಾಡ್ಬೇಕು? ಮುಂದೊಂದು ಏನೇ ಅಲ್ಲ. ಇವ್ರು ಹಿಂಗೆ ರಾತ್ರಿನೇ ಹೊಡಿತಾರೆ. ನಮ್ಗೆ ಸರ್ಕಾರನೇ ಸಹಕಾರ ಕೊಡಬೇಕು. ನಂದು ಇಷ್ಟೇ ಇರೋದು. ನಂದು ಈ ಎಡಗೈ ಮುರಿದು ಅವನೇ ಶ್ರೀಧರ ಭಂಡಾರಿನ ನಾನು ಎಡಗೈ ಹೊಡೆದು ಕುಡ್ಗಲ್ನ ಕೊಡ್ದು ಅವನೇ ಮೋದಿ ಕೇಸ್ ಅಂತ ಮಾಡಿ ಕಿರಿಬೆಳ್ಳು ಬೇರೆ ಫ್ರೆಂಡು ಹೊಡೆದು ಅನ್ನಕ್ಕೆನ್ನ ಅವನ ಕೈ ಕೊಡ್ದು ಶಿವಮೊಗ್ಗ ತಗೊಂಡೋಗ್ಯಾರೆ ಮೇಘನ ಆಸ್ಪತ್ರೆಗೆ. ನಾನು ಶಿಕಾರ್ಪುರಿ ತಾಲೂಕಿನ ಸೇರಿದ್ದು ಹೋಗಿ. ನಾನು ನನ್ನ ಗಂಡ ನನ್ನ ಮಗ 3 ವರ್ಷ ಜೈಲು ಮಾಡಿದ್ವಿ ಸರ್.
ನಾನು ಜೈಲು ಮಾಡಿದ್ರೆ ಯಾರ್ಯಾರನ್ನ ಕಟ್ಕೊಂಡು ಇದು ಕಾಗೋಡು ತಿಮ್ಮಪ್ಪನ ಸಮಂದ್ರಾಗೆ ನನಗೊಂದು ಸ್ವಲ್ಪ ಬೀಗರಿದ್ರು. ಅವರು ಏನೇನೋ ಮಾಡಿ 1.5 ಲಕ್ಷ ಕೊಟ್ಟು ನಮ್ಮ ಲಾಯರು ಶಿವಮೊಗ್ಗದಾರ ಅವರು ಶಾಂತಕುಮಾರ್ ಅಂತ ಅವರೇ 1.5 ಲಕ್ಷ ಕೊಟ್ಟು ನನ್ನ ಬೇಲ್ ತಗೊಂಡು 1 ತಿಂಗಳಿಗೆ ಬೇಲ್ ಕೊಟ್ಟರು. ಇಷ್ಟೆಲ್ಲ ಮಾಡಕ್ಕೆ ಹೊಡೆಯಕ್ಕೆ ಬರ್ತಾರಲ್ಲ ಸರ್, ಹೊಡೆದು ಜಲ್ಮ್ ಹೋದರೆ ನೀವೇ ಹೇಳ್ತೀರಿ ಅಧಿಕಾರ್ರೆ, ನಿಂದು ಇದ್ರು ಮಾಡ್ಬೇಕಲ್ಲ ನೀನು ಯಾಕೆ ಹೋಗಿದ್ದೆ? ನನ್ನ ಮಗನ ತರಕ್ಕೆ ಆಕತ್ತೆ ಸರ್. ಹೋದರೆ ಜಮೀನು ಕೊಂಡ್ಕೋಬೋದು, ನನ್ನ ಮಗ ಇದ್ದರೆ. ಮಾಡಿದ್ನೇ ಹಿಂಗೆ ಮಾಡ್ತಾರ ಅಂದ್ರೆ ಇವರು ಹೆಂಗಿರ್ಬೋದು? ಇಳಿಯಕ್ಕೆ ಬಿಡೋದೆಲ್ಲ ತೆಗ್ತಾರೆ, ದೊಣ್ಣಿ ತೆಗ್ತಾರೆ. ಇಲ್ಲೊಬ್ಬ ಮನೆ ಕಟ್ಕಿದ್ದಾನೆ ಸರ್, ರಾತ್ರಿ ನೀರು ಬಿಡ್ತಾನೆ, ರಾತ್ರಿ ಕರೆಂಟ್ ಹಾಕಿದ್ದಲ್ಲಿ ಡೀನ್ಸ್ ಹಾಕಿಂದು. ನಮ್ಮ ಊರವ್ರು ಒಬ್ಬರು ಕೃಷ್ಣಪ್ಪ ಅಂತ ಹೇಳಿ ಕರೆಂಟ್ ಹಾಕಿದ್ದಂತ ಗಲಾಟೆ ಮಾಡಿಬಿಟ್ಲೆ, ಕುನ್ನಿಗಿನಿ ಸತ್ತೋದ್ರೆ ಅವ ಹಿಂಗೆ ಹೇಳನೇ ಇಲ್ಲ, ಕರೆಂಟ್ ಹಿಡಿದ್ರೆ ಸತ್ತೋದ್ರೆ ನಿನ್ನ ಕೇಸ್ ಮಾಡ್ತಾನೆ, ಹಂಗೆ ಮಾಡ್ತಾನೆ ಅಂದ್ಬಿಟ್ಟೇನೆ. ಬೆಳಗ್ಗೆನೇ ಕರೆಂಟ್ ತಗ್ಬಿಟ್ಟ ಹನುಮಂತಪ್ಪ ಅಂತ. ಇಲ್ಲಿ ಮನೆ ಕಟ್ಕೊಂಡ ಮೇಲೆ ಒಂದು ಭಾರಿ ಹಾವಳಿ